ನೀರು ನೋಡ್ರಿ ಖಾಲಿ ಆಗ್ಯಾವ. ನೀರಿನ ಟ್ಯಾಂಕರ್ ತರ್ಸ್ಯಾರ ಇಲ್ಲಿ ಈಗ ಕೆಳಗೆ. ಜೇರಪ್ಪ ಇವತ್ತು ಬರಲಿಲ್ಲ ನಳ ಟ್ಯಾಂಕರ್ ತರ್ಸಾರ. ಹೌದೌದು ಎಲ್ಲರೂ ಸಿಂಟ್ಯಾಕ್ಸ್ ಇರಿಸ್ಕೊಂಡಾರ. ಖಾಲಿನ ಆಗೈತಿ ಪೂರ್ತಿ ಸಿಂಟ್ಯಾಕ್ಸು ಖಾಲಿ ಆಗ್ಯಾವ. ಹಾಂ ಹೌದು ಜೀರಪ್ಪ. ನೀರಿದ್ದಾಗ ದಬ್ ದಬ ಅಂತ ಚೆಲ್ ಬಿಡ್ತೀವಿ. 5 ಬಿಡ್ ಕೆಳಗೆ 5 ಬಿಡ್ ಕೆಳಗೆ ಅಂತೇಳಿ. ಹೌದು ನಮ್ದು ಎಲ್ಲ ಹಂಗಾಗ್ಯದಾವ. ಇನ್ನು ಭಾಂಡೆ ಆಗಿಲ್ಲ, ಅರ್ಬಿ ಆಗಿಲ್ಲ. ನಾಳೆ ಚಲೋ ತಗೋ ಇವತ್ತ ಬಂದಿದ್ದು. ಮತ್ತೆ ನಾಳೆ ಹಬ್ಬ ಮಾಡೋದಾಕಿತ್ತು. ನೀರು ಅದ ತುಂಬ್ಕೊಂಡು ಕುದ್ರೋದಾಕಿತ್ತು. ಟ್ಯಾಕಿ ಒಳಗಾಗಲಿ ಸಿಂಟ್ಯಾಕ್ಸ್ ಒಳಗಾಗಲಿ ನೀರೇ ಇಲ್ಲ ರೀ. ಯಾರ ಮನೆಯಾಗ ಕೆಲಸನ ಆಗಿಲ್ಲ ರೀ ಇವತ್ತು ಜಾಸ್ತಿ. ನಾನು ಈಗ ಹೋಗ್ತೀನಿ ರೀ ಮ್ಯಾಲೆ ಜೀರಪ್ಪ ಮನೆಯಾಗಿಂತ. ಹಾಯ್ ನಸರಪ್ಪ. ಅಬ್ಬಿ ಜಸ್ಟ್ ಹುಕ್ಸ್ಲಾಗ ಜಾರು ಇತ್ತಿದ್ರ ಸುದರ್ಶಕ್ತಿ ಬೀತೋಲೆ ಕೈ. ಮಮ್ಮಿ ಊಟ ಮಾಡತ್ತೀರಿ? ಸಿಂಟ್ಯಾಕ್ ಇದ್ರೊಳಗೆ ಟ್ಯಾಕಿ ಒಳಗೆ ನೀರೆಲ್ಲ ಖಾಲಿ ಆಗಿದ್ವ. ಹಾಂ ತರ್ಸಿದ್ರೆ ಇರಿಸ್ಕೊಂಡ್ರಿ ನೀಗ? ಚಲೋ ಆಗ್ಬಿಡ್ರಿ. ನಾವು ಅಲ್ವೇ ಊಟ ಅವಲಕ್ಕಿ ಒಲ್ಯ ಜಳಕ ಮಾಡ್ತೇನೆ ಫಸ್ಟ್. ನಮಾಜ್ ಗಿಮಾಜ್ ಎಲ್ಲ ಮಾಡ್ಕೊಂಡು ಈಗ ಮತ್ತೆ ಜೀರಪ್ಪ ಮತ್ತು ನಸೀರಪ್ಪ ಬ್ಲೌಸ್ ಅಂದ. ಇವತ್ತು 2 ಹಚ್ಚಿದೆ. ಮೊದ್ಲಿಂದ ತರಿಸಿದಲ್ಲ ಅದನ್ನು ಒಂದು ಬುಕ್ನಾಗ ಬರ್ಕೊಂಡೇನಿ. ಇವತ್ತು ಬರ್ಸಿದ್ಲಾಗಿ ಜೀರಪ್ಪ ಈಗ ಬರ್ಕೊಂಡು ಹೋಗ್ಲಿ ನೆನಪಿರೋದಿಲ್ಲ ಅದಂಥೇಳಿ ಹೋಗ್ಯೇನು. ಮತ್ತು ಆಮೇಲೆ ಕಟ್ ಮಾಡಿಟ್ಟಾರ. ಈಗ ಹೊಳಿತಾರೆ ಅದನ್ನು ಕಟಿಂಗ್ ಮಾಡಿಟ್ಟು ಹೋಗ್ಯಾಣ ತೆಗಿ. ಜೀರಪ್ಪ ಯಾರ್ದ ಕಸ್ಟಮರ್ದೆ ಬ್ಲೌಸ್ ಹೊಳತಿದ್ಲೆ. ಈಗ ಅದನ್ನು ಹೊಲಿತಾಳೆ. ನಿಮ್ಮದು ಯಾವ ಕಲರ್ ಇದ್ದದ? ನೀಲಿ ಕಲರ್ ಏನೋ ಅಲ್ಲ. ನಾಳೆಗೇನದು? ನಾಳೆಗೆ ಮತ್ತು ನಾವು ಯಾವ್ದು ಇಟ್ಕೋಬೇಕು ನಾಳೆ? ಹಂಗ ಬರೀ ಅವ ಅವ ಆಗ್ಯಾವ. ಮತ್ತು ತೆಗಿತೇನೆ ತಡೆ ಅದನ್ನು ಪೂರ್ತಿ ಬ್ಯಾಗ್ ಯಾವ್ಯಾವ ಅದಾವ ಯಾವೆಲ್ಲ ನೋಡ್ತೇನೆ. ಊಟದೊಳಗೆ ನೋಡ್ರಿ ಇವ್ರ ನಿನ್ನೆ ಏನು ಫ್ರೈ ಮಾಡಿದ್ದಲ್ರಿ ಮೀನಾ, ಅದನ್ನು ಈಗ ಮತ್ತೊಂದು ಫ್ರೈ ಮಾಡ್ಕೊಂಡು ತಿನ್ನತ್ತಾರ ರೀ. ನಾನಂತೂ ಇವ್ಯಾವ ಮೀನಾ ತಿನ್ನೋದೇ ಇಲ್ಲ ರೀ. ಪರಕಿ ಬಿದ್ದಿದ್ದು ಬ್ಯಾಂಗ್ಡ ಅಷ್ಟ ತಿಂತೇನೆ ರೀ. ಅದ್ರೊಳಗೆ ವೈಟ್ ರೈಸ್ ಒಂದೈತಿ ಮತ್ತು ಅದ ಮೀನದ ಸಾರು. ನೀರು ಬಿಸಿ ಮಾಡಕ್ಕೆ ಇಟ್ಟೇನಿ ರೀ ನಾ. ಈಗ ಇನ್ನೂ 2 ದಿನ ತನಕ ನಾಳೆ ಬರೋದಿಲ್ಲ ಅಂತ್ರಿ. ಒಂದು ಸದ ಬಿಡಾತ್ರಿ 2 ದಿನಕ್ಕೊಮ್ಮೆ ನಾಳೆ ಬಿಡ್ತಾರೆ. ಇಲ್ಕಂದ್ರೆ ಹಿಂಗೆ ಆಗ್ಬಿಡ್ತೈತೆ ನೋಡ್ರಿ. 9 ದಿನಕ್ಕೆ 8 ದಿನಕ್ಕೆ ಹಿಂಗೆ ಬಿಡ್ತಾರೆ ರೀ. ನೆಕ್ಸ್ಟ್ ಇವತ್ತು ನಮ್ದು ಈಗ ಕಾಲೇಜ್ ಸ್ಟಾರ್ಟ್ ಆಗತ್ತೈತೆ ರೀ ಸೋಮವಾರಿಂದ. ಅದಕ್ಕೆ ಹೋಗ್ಬೇಕು ರೀ. ಇವತ್ತು ಬುಕ್ಸ್ ಅದನ್ನೆಲ್ಲ ಇನ್ನೂ ಯಾವಾಗ ತರೋದು ಆಕೈತೇನು. ಫಸ್ಟ್ ಒಂದು ದಿವಸ ಈಗ ಕಾಲೇಜಿಗೆ ಹೋಗಿ ಬರ್ತೀವಿ ರೀ. ಇವತ್ತೇನು ಬುಧವಾರ ಇನ್ನೂ ಭಾಳ ದಿನ ಐತಿ. ಬ್ಯಾಗಿಗೆ ಅದನ್ನೆಲ್ಲ ತೊಗೊಂಡು ಅದನ್ನೆಲ್ಲ 10th ಬುಕ್ ಏನಿದಲ್ಲ ನಾ ಇನ್ನೂ ತನಕ ತೆಗ್ದಿಲ್ಲ ರೀ. ಅದನ್ನ ಅದ ಬ್ಯಾಗ್ ಒಳಗೆ ಐತಿ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಅದ ಬ್ಯಾಗ್ ಒಳಗೆ ಹಾಕಿಂಡಿ. ಅದು ಸಣ್ಣದೈತಿ, ಅದೇ ಚಲೋ ಆಕೈತಿ. ಯಾಕಂತ ಹೇಳಿದ್ರೆ ಕಾಲೇಜ್ ಅಂದರೂ ನಮ್ಮ ಕಾಲೇಜ್ ಒಳಗೆ ಜಾಸ್ತಿ ಬುಕ್ಸ್ ಇರ್ತಾವೆ ರೀ. ವೇಟ್ ಆಕೈತೆ. ಅದು ಸಣ್ಣ ಬ್ಯಾಗ್ ಹಿಡ್ಸೋದಿಲ್ಲ. ಅದು ನನ್ನ ಕಡೆ ಐತ್ರಿ ಒಂದು ಬ್ಯಾಗ್. ಅದನ್ನು ತೊಳ್ಕೊತೀನಿ ನಾ. ಮಮ್ಮಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆದ. ಹಾಂ ಸೋಮವಾರಿಂದ. ಸೋಮವಾರಿಂದ ಕಾಲೇಜಿಗೆ ಹೋದ. ಇಷ್ಟು ದಿನ ಮನೆಯಾಗಿದ್ದು ಈಗ ಸ್ಕೂಲಿಗೆ ಹೋಗಿ ಬೇಸರ ಆಕೈತಿ. ಹೌದಲ್ಲ? ಆದರೂ ಹೋಗ್ಬೇಕು. ಸ್ಟಾರ್ಟಿಂಗ್ ನಾ ಅರ್ಷಾಗ ಅಂದೆ ಈಗ ಸ್ಟಾರ್ಟ್ ಆಗೈತಿ. ಇನ್ನೊಂದು ಬುಧವಾರಿಂದ ಹಂಗೆ ಹೋಗೋಣ ಅಂತ ಹೇಳಿ. ಆಕೆ ಏನಂದ್ರೆ ಬೇಡ ಫಸ್ಟ್ ಹೋಗಿ ನಾವು ನಮ್ಮ ಡೆಕ್ಸ್ ಹಿಡ್ಕೊಂಡ್ಲಕ್ಕಿ. ಅದಕ್ಕೆ ಅಲ್ಲಿ ಹೋಗಿ ಫಸ್ಟ್ ದಿನ ಏನೇನು ತರ್ಬೇಕು ಏನೇನಿಲ್ಲ ಅಂತೆಲ್ಲ ಹೇಳ್ತಾರೆ ರೀ. ಹೋಗಿ ಅದನ್ನೆಲ್ಲ ತೊಗೊಂಡು ಬರ್ಬೇಕು. ಮಮ್ಮಿ ಅದಂದು ಬ್ಯಾಗ್ ಒಗಿಬೇಕು. ಬುಧವಾರ ನೀವು ಹೋಗೋ ಸೋಮವಾರ ಹೋಗಿಲ್ಲ? ಹಾಂ ಅದನ್ನೆಲ್ಲ ಬುಕ್ಸ್ ಅದನ್ನೆಲ್ಲ ತಗೊತೀನಿ ರೀ. ನಂತ ಸ್ಟಾರ್ಟ್ ಕಾಲೇಜ್. ತಮ್ಮನವ್ರ ಸ್ಕೂಲ್ ಯಾವಾಗ ಸ್ಟಾರ್ಟ್ ಅಂತ? ಅವರು ಜೂನ್ 1 ತಾರೀಕಿನಂತ. ನಾನು 10 ತಾರೀಕು ಚಲೋ ಆಟ ಹೋಗಿ ಹೋಗೋದೇನೋ ಲೇಟ್ ಅವರು. ಹೌದು. ಈಗಂತೂ ಊಟ ಮಾಡಿ ಜಳಕ ಮಾಡಿ ನಮಾಜ್ ಮಾಡಿದ್ದೆ ರೀ. ಮಮ್ಮಿ ಇವತ್ತೇನ ಜೀರಪ್ಪ ಹಂಗೆ ಮೆಹಂದಿ ಹಚ್ಬೇಕಂತ. ಮೆಹಂದಿ ಹಚ್ಬೇಕಂತ ಆಕೆ ಭಾಳ ದಿನ ಆಗಿತ್ತು ಅಂತ ಹಚ್ಕೊಂಡಿದ್ದೆ ಇಲ್ಲ ಅಂತ. ಅದಕ್ಕೆ ಈಗ ಮತ್ತಾಕೀಗ ಮೆಹಂದಿ ಹಚ್ಚನ. ಆದ್ರೆ ಈಗಲ್ಲ ವಿಡಿಯೋ ಎಲ್ಲ ಬಿಟ್ಟಾದ್ಮೇಲೆ ಮತ್ತೆ ಆಕಿದ್ದು ಹೊಲಿಯೋದೈತಂತ. ಅದನ್ನೆಲ್ಲ ಮಾಡಾದ್ಮೇಲೆ ಆಕಿಗೂ ಮೆಹಂದಿ ಹಚ್ಚನಂತ. ಏನಾತ ಇದಕ್ಕೆ ನೋಡಿಲ್ಲ ಬರೀ ಹಾಲಿಲ್ಲ ಏನು ಮಮ್ಮಿ? ಹಾಲು ಕುಡ್ದತ್ ಈಗಾರ. ಅದು ಈಗ ತಮ್ಮನ ಮೀನ ತಿನ್ನಾಗತ್ತಿಲ್ಲಲ್ಲ ಅದ್ರ ವಾಸನೆಗೆ ಅದು ಬಂದತ್ತ. ಇದು ಬ್ಯಾಗ್ ಸ್ವಚ್ಛ ಮಾಡ್ಕೊಂತೀನಿ ತಗೋಣ ಈಗ. ಹೌದಿಲ್ಲ? ಈ ಬ್ಯಾಗ್ ಅದಲ್ಲ ಇದು. ಅದ್ರಾಗ 10th ಹೋಗುವಾಗ ತೊಗೊಂಡಿದ್ದು ಬುಕ್ ಅದನ್ನ ತೆಗ್ದೇ ಇಲ್ಲ ನಾ. ಹಂಗದಾವ ಅದ್ರಾಗ. ಅದಕ್ಕೆ ತೆಗೆದು ತೊಳ್ಕೊತೀನಿ. ಈಗ ತೊಳ್ಕೊಬೇಡ. ಶನಿವಾರ ದಿನ ತೊಳೆದು ಹಾಕ್ತೀನಿ ತೊಗೊಳ್. ಮತ್ತು ನೀವು ತೊಳೆದಾಕಿ ರಾಡಿನ ಆಗಿರ್ತೈತಲ್ಲ ಮಟ ಹೋಗೋದು ನೀನು ಸೋಮವಾರ. ಬುಕ್ಸ್ ತೆಗೆದಿಟ್ಟಿರ್ತೇನೆ ತಡಿ ನಾ ಅದನ್ನೆಲ್ಲ. ಬುಕ್ಸ್ ನೀವು ಬೇಕಂದದ್ದು ಇಟ್ಕೋ, ಬೇಡ ಅಂದದ್ದು ಎಲ್ಲ ಒಂದು ಚೀಲ ಹಾಕಿಡ್ದೆ. ಅದೇ ಮನೆಗೆ ಕೊಟ್ಟು ಕಳ್ಸೋಣ ಅಂತ.
ದಾದಿಮ ಯೂಸ್ ಮಾಡ್ಕೊತಾರ ಆದರೆ ನನಗೆ ಟೆಂತಿನ ಬದಿ ಯಾವ ಬುಕ್ಕು ಕೊಡಕ್ಕೆ ಮನ್ಸಾಗವಲ್ತು ಮಮ್ಮಿ. ಇದಕ್ಕೆ ಅದ್ರೊಳಗೆ ಎಷ್ಟೊಂದು ಮೆಮೊರೀಸ್ ಅದಾವ. ಅವು ಆಟ ಆಡಿದ್ವು. ಆಮೇಲೆ ಆ ಟೈಮ್ ಒಳಗೆ ಏನೇನು ನಮಗೆ ಏನನ್ಸುತ್ತೆ ಹೇಳ್ರಿ, ನಾವು ಕ್ಲಾಸ್ ಒಳಗೆ ಕುಂದಿರ್ತಿದ್ವಿ, ಪಾಠ ಸ್ಟಾರ್ಟ್ ಆಗಿರ್ತಿತ್ತು, ನಮ್ಗೆ ಏನಾದರೂ ಬೋರ್ ಆದಂತ ಹೇಳಿದ್ರೆ ನಾವು ಆ ಟೈಮ್ ಒಳಗೆ ಏನೇನು ಮಾಡ್ಕೊಳತಿದ್ವಿ ಅಂತೇಳಿ ಆ ಬುಕ್ ಒಳಗೆ ಬರ್ಕೊಂಡಿದ್ವಿ ರೀ. ಅವು ಇನ್ನು ತನಕ ಹಂಗದಾವ ರೀ. ಅದಕ್ಕೆ ಅವೆಲ್ಲ ಯಾವ ಬುಕ್ಕು ಕೊಡಕ್ಕೆ ಮನಸ್ಸಾಗವಲ್ತು. ನೋಡೋಣ ಏನೇನು ಆಕೈತಿ. ನಮ್ಮ ಮ್ಯಾಸ್ಮಿನು 10th ಅದಾಳಲ್ಲ, ಆಕಿ 10th ಮುಗಿಯೋಳಗೆ ಆಕಿ ಕೊಟ್ಟಿರ್ತೇನೆ ರೀ ಸ್ವಲ್ಪ ದಿನ ಆ ಬುಕ್. ಆಮೇಲೆ ನಾನು ಇಟ್ಕೊತೇನೆ ಅದನ್ನು. ಇದೇನು ಮಮ್ಮಿ? ಹಾಲು ಹೊಡ್ತಿದ್ವಲ್ಲ, ಹಾಂ, ಅದ್ರೊಳಗೆ ಸಕ್ಕರೆ ಹಾಕ್ಯಂಡ್ ತಿನ್ನಕತ್ತೀನಿ. ನೀನು ಮಸ್ತ್ ಬಿಡಿ. ಆ ಬೆಕ್ಕಿಗೆ ಒಂದು ಸ್ವಲ್ಪ ಹಾಕಿ ಮಮ್ಮಿ, ಪಾಪ ಉದ್ರಾತೈತದ. ಕುಡಿಯತ್ತೈತೇನೆ ಅದು? ಹಾಂ, ಚಲೋ ಆಯ್ತು ಬಿಡಿ. ನನಗಂತ ಇದು ಇಷ್ಟ ಆಗಲ್ಲ. ತಮ್ಮನೆಲ್ದಾರ ಅಕ್ಕಿಲ ತಿಂತಾಳೆ ಅದನ್ನು, ಹೌದಿಲ್ಲ? ಟೇಸ್ಟ್ ಮಸ್ತ್ ಆಕತ್ತಿದ. ನೀರೆಲ್ಲ ಬಸ್ತ್ ತಳಕ್ಕೆ ನೀರು ಇರ್ತೈತೆ ನೋಡು, ಹ್ಞೂ, ಅದ್ರೊಳಗೆ ಸಕ್ಕರೆ ಹಾಕಿ ಹಿಂಗೆ ಅಳ್ಗಾಡ್ಸ್ಕೊಂಡು ತಿನ್ನಕತ್ತಿದ್ರು. ಅದ್ರಾಗ ಏನೋ ಬಿದ್ದೈತೆ ನೋಡು. ಏನಲ್ಲ ಅದು, ಹ್ಞೂ, ಸಕ್ಕರೆ ಅದು. ಹೌದೇನಾ? ಹರ್ಷ ಮತ್ತು ಅಪ್ಪ ಅಂತೂ ಹೋಗ್ಯಾರ್ರಿ. ಭಾಳ ಬೇಸರ ಆಗತೈತಿ. ಇವತ್ತು 4-5 ದಿನ ಅಷ್ಟು ಮಸ್ತ್ ಮಜಾ ಮಾಡಿದ್ರಿ ನಾವಿಲ್ಲೇ ಇಷ್ಟೊಳಗೆ. ನಾನು ಅವ್ರು ಬಂದಾರಂತೇಳಿ ಬಡ್ಡಿ ಮೇಲೆ ಮನೆಗೆ ಹೋಗತ್ತಿದ್ದೆ ರೀ ಮಕ್ಕೊಳಕ್ಕೆ. ಅಲ್ಲೇ ಇರ್ತಿದ್ವಿ ನಾನು, ಹರ್ಷ, ಅಪ್ಪ ಎಲ್ಲರೂ ಮಸ್ತ್ ಮಶ್ಕರಿ ಮಾಡ್ಕೊತ. ಆಮೇಲೆ ರಾತ್ರಿ ವಾಕಿಂಗ್ ಹೋಗಿದ್ವಿ ರೀ 12 ಗಂಟೆ ತನಕ. ಇವತ್ತು ವಾಕಿಂಗಿಗೆ ಹೋದ್ರೆ ತೊಗೊತೇನೆ ಹೇಳಿದ್ ವಿಡಿಯೋ. ಇವು ಬುಕ್ಸ್ ಎಲ್ಲ ಎಷ್ಟೊಂದು ಪೇಜ್ ಹಂಗದಾವ್ರಿ. ನಾ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಜಾಸ್ತಿ ಪೇರ್ ಯಾವುದು ಬರೋದೇ ಇಲ್ಲ ರೀ. ಅಷ್ಟಕ್ಕಷ್ಟ ಸ್ವಲ್ಪ ಬರ್ದಿದ್ದೆ, ಯಾವ್ಯಾವ ಇಂಪಾರ್ಟೆಂಟ್ ಅದಾವ ಅಷ್ಟೇ. ಇದು ಎಲ್ಲ ಫೇರ್ ಅಂತೂ ಕಂಪ್ಲೀಟ್ ಇಲ್ಲ ರೀ. ನನಗೆ ಇಂಗ್ಲೀಷ್ ಹಿಂದಿ ಅಷ್ಟೇ ಕಂಪ್ಲೀಟ್ ಐತ್ರಿ. ಉಳ್ಕಿವು ಯಾವ ಕಂಪ್ಲೀಟ್ ಇಲ್ಲ. ಸ್ವಲ್ಪ ಒಂದೊಂದು 3 ಪಾಠ ಹಂಗೆ ಸ್ಟಾಕ್ ಅದಾವ್ರಿ. ಬರ್ದಿಲ್ಲ, ನಾಳೆ ಬರ್ತೀನಿ ಅನ್ಕೊತ. ಸೊ ಈಗ ಅದನ್ನು ತೆಗೆದಿಡತ್ತೀನಿ. ಈಗ ನನ್ನ ಬುಕ್ ಒಳಗೆ ತಮ್ಮನ ತನ್ನ ಬುಕ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಾರಿ ಇಲ್ಲಿ. ಆಕೆ ಒಂದು ಸೈಡ್. ಆಮೇಲೆ ಇವತ್ತು ಕನ್ನಡ ಸರ್ ಫೋನ್ ಹಚ್ಚಿದ್ರಿ, ಕಾಲೇಜ್ ಒಳಗಿನ ಕನ್ನಡ ಸರ್ ರೀ. ಅದೇನೋ ರಿಜಿಸ್ಟರ್ ನಂಬರ್ ಏನೋ ಬೇಕಾಗಿತ್ತಂತ್ರಿ. ಅವಾಗ ನಾ ರಿಜಿಸ್ಟರ್ ನಂಬರ್ ಹುಡ್ಕಾಕಂತ ಹೇಳಿ ಹಾಲ್ ಟಿಕೆಟ್ ನೋಡತ್ತೀನಿ, ಸಿಗವಲ್ತ್ರಿ. ಅದು ನಂಬರ್ ಏನೋ ಫರಿದೆ ರೀ. ನಾ ನೋಡ್ದಾದ್ಮೇಲೆ ಆಮೇಲೆ ನಾ 10th ಒಳಗೆ ನನಗೆ ಅದೊಂದು ಹಾಬಿ ರೀ, ಪೆನ್ ಕಲೆಕ್ಟ್ ಮಾಡ್ಕೊಳ್ಳೋದು. 10th ಪೂರ್ತಿ ಲೈಫ್ ಒಳಗೆ ಅಂದ್ರೆ 10th 1 ಇಯರ್ ಒಳಗೆ ನಾನು ಎಷ್ಟು ಪೆನ್ ಯೂಸ್ ಮಾಡೀನಿಲ್ರಿ. ಎಲ್ಲ ಪೆನ್ನು ನನ್ನ ಕಡೆ ಹಂಗದಾವ್ರಿ. ಅವು ಎಲ್ಲ ಬ್ಯಾಗ್ ಒಳಗೆ ಅದಾವ್ರಿ. ಈಗೆಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ನಾ ಎಷ್ಟು ಪೆನ್ ಯೂಸ್ ಮಾಡೀನಿ ಅಂತ ಹೇಳಿ. ಆದರೆ ಎನ್ಸಿಲ್ಲ ಒಮ್ಮೆಯೂ ಹಂಗೆ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಇದು ನೋಡ್ರಿ ಸಮಾಜ್ ಫೇರ್ ಬರೀ 2 ಪಾಠ ಬರ್ದೇನೆ, ಉಳ್ಕಿದೆಲ್ಲ ಹಂಗೆ ಐತ್ರಿ. ಯಾಕಂತ ಹೇಳಿದ್ರೆ ನಾವು ಜೀನಿಯಸ್ ಬುಕ್ ತೊಗೊಂಡ್ಬಿಟ್ಟಿದ್ವಿ ರೀ, ಅದರೊಳಗೆ ಇರ್ತಿದ್ವಿ ಎಲ್ಲ. ಸೊ ಅದಕ್ಕೆ ನಾವು ಅದನ್ನು ಬರೋಕೆ ಹೋಗಿಲ್ಲ ರೀ. ಜಾಸ್ತಿ ಬೈಪಾಟ್ ಮಾಡ್ಕೊಳ್ಳೋದೇ ಮಾಡಿದ್ವಿ ರೀ ನಾವು ಅದನ್ನು. ಅಷ್ಟದಾವು. ಆಮೇಲೆ ಇಲ್ಲಿ ಇದ್ರೊಳಗೆ ಸ್ವಲ್ಪ ನಾಳೆ ಅಂತೂ ಬಕ್ರೀದ್ ಹಬ್ಬ ಐತ್ರಿ. ನಮಗೆ ಡ್ರೆಸ್ ಯಾವ ಹಾಕೋಬೇಕಂತ ನಾವು ಗೊತ್ತಾಗೋಲ್ತು. ಇವಾಗ ಹಬ್ಬ ಬರಲಿ, ಫಂಕ್ಷನ್ ಬರಲಿ, ನಮ್ಗೆ ಡ್ರೆಸ್ಸಿಗೆ ಒಂದು ಹತ್ಬಿಟ್ಟಿರ್ತೈತೆ ರೀ. ನಾವು ಅದು ಆಮೇಲೆ ನೋಡ್ತೀನಿ. ಅದನ್ನು ಅದು ಜೀನಿಯಸ್ ಬುಕ್ ಐತೆ ಅಂತ ಹೇಳಿ ನಾವು ಫೇರ ಬರ್ದಿದ್ದಿಲ್ಲ ರೀ. ಸಮಾಜ್ ನಾನಾಗಲಿ ಹರ್ಷ ಆಗಲಿ ನಾವು ಬರ್ದಿದ್ದೆ ಇಲ್ಲ ರೀ ಜಾಸ್ತಿ ಫೇರ್ ಯಾವುದು. ಅದ್ರೊಳಗೆ ಸಮಾಜ ಅಂತೂ ಒಂದು 3-4 ಪಾಠ ಕಂಟಿನ್ಯೂ ಬರಾತಿದ್ವಿ ರೀ. ಆದ್ರೆ ಏನಾತಂತ ಹೇಳಿದ್ರೆ ಅದು ಜೀನಿಯಸ್ ಬುಕ್ ತೊಗೊಂಡ್ರಿ. ಇದ್ರೊಳಗೆಲ್ಲ ಕ್ವಶನ್ ಆನ್ಸರ್ ಇಂಪಾರ್ಟೆಂಟ್ ಇರ್ತಾವಂಥೇಳಿ. ಸೊ ಅದಕ್ಕೆ ನಾವು ಅದನ್ನು ತೊಗೊಂಡ್ವಿ ರೀ. ಆಮೇಲೆ ಕ್ವಶನ್ಸ್ ಪೇಪರ್ ಇವೆಲ್ಲ ಪ್ರಿಪೇರ್ಟಿವ್ 1 ಪ್ರಿಪೇರ್ಟಿವ್ 2 ಅದನ್ನೆಲ್ಲ ಹಂಗೆ ಇಟ್ಕೊಂಡೇನಿ ರೀ. ನಮ್ಮ ಯಾಸ್ಮಿನ್ ಅದಾಳ ರೀ, ಯಾಸ್ಮಿನ್ ಕೊಡ್ತೇನೆ ರೀ. ಇದನ್ನು ಬಾಂದೇನು ರೀ ತೊಗೊಂಡು ಹೋಗಾಕಿ ಬರೋವಲ್ಲ ರೀ. ಎಲ್ಲ ತೆಗೆದಿಟ್ಕೊಂಡೇನಿ ರೀ. ಹಿಂದೆ ಇವರು ಅದಾರ ಅಂತ ಹೇಳಿ, ಯಾಸ್ಮಿನ್ ಆಗಲಿ ಮಲಿಕ್ ಆಗಲಿ ಅವರೆಲ್ಲರೂ. ಇವೆಲ್ಲ ಫೈನಲ್ ಎಕ್ಸಾಮ್ದು. ಇವು ಉಳ್ಕಿದ್ದು ಪ್ರಿಪೇರ್ಟಿವ್ 1 essay 1 ಹಿಂಗಿರ್ತಾವಲ್ಲ ರೀ, ಆ ಎಕ್ಸಾಮ್ದು ರೀ ಇದು. ಇದ್ರೊಳಗೆ ಒಂದೊಂದು ಪುಸ್ತಕ ನೋಡತ್ತೇನೆ ರೀ, ಪಾಠ ತೆಗಿದ. ಆ ಟೈಮ್ ಒಳಗೆ ನಾವು ಏನೇನು ಮಾಡತ್ತಿದ್ವಿ ಅನ್ನೋದು ನೆನಪು ಬರತೈತೆ ರೀ ನನಗೆ. ಬೆಂಚ್ ಮೇಲೆ ಕುಂತಾಗ ನಾನು ಹರ್ಷಿಯಾ ಯಾವುದಾದ್ರೂ ಪಾಠ ವಿಚಾರದ ಅಂತ ಹೇಳಿದ್ರೆ ನಾವು ಸ್ಟೋನ್ ಪೇಪರ್ ಸಿಸರ್ ಆಡ್ತಿದ್ವಿ. ಇಲ್ಕಂದ್ರೆ ನಾವು ಅಷ್ಟು ಡಬ್ಬಿ ತೆಗೆದು ತಿಂದೇವ್ರಿ. ಅದ್ರೊಳಗೆ ಕ್ಲಾಸ್ ಒಳಗೆ ಚಿಪ್ಸ್ ಅದು ಇದು ಬರೀ ತಿನ್ನೋದ ಮಾಡ್ತಿದ್ವಿ ರೀ ನಾವು. ಅದ ಹೀಗೆಲ್ಲ ಬರ್ಕೊತಿದ್ವಿ ನಾವು. ಹರ್ಷಿಯಾ ಅನ್ನದಾವ, ಸಾನಿಯಾ ಅನ್ನದಾವ. ಹರ್ಷಿಯಾ ಅಂತೂ ಬರೀ ಇದ್ರೊಳಗೆ ಸಣ್ಣ ವಿಷಯ ನಮ್ಮ ಜಗಳ ಹೆಂಗೆ ಸ್ಟಾರ್ಟ್ ಆಕಿತ್ತು ಅಂತ ಹೇಳಿದ್ರಿ ರೀ.
ನಾವು ಒಂದೊಂದು ಎರಡು ಪೀಡ್ ಜಗಳ ಮಾಡಿಬಿಡ್ತಿದ್ವಿ ನಾವು. ಆಕಿ ಫಸ್ಟ್ ಡೆಸ್ಕ್ ಒಳಗೆ, ನಾ ಲಾಸ್ಟ್ ಡೆಸ್ಕ್ ಒಳಗೆ ಹಿಂಗೆ ಕುಂದಿರ್ತಿದ್ವಿ ನಾವು. ಆಕೆ ನನ್ನ ಬುಕ್ ಒಳಗೆ ಸ್ವಲ್ಪ ಏನಾದ್ರು ಹಿಂಗೆ ಮಿಸ್ಟೇಕರ ಆಗಲಿ ಇಲ್ಲ ಅಂದ್ರೆ ನಾನು ಕಾಡ್ಸೋಕಾರ ಆಗಲಿ ಆಕೆ ಒಂದು ಸ್ವಲ್ಪ ಹಿಂಗೆ ಪೆನ್ನಿಲೇ ಸ್ಕ್ರ್ಯಾಚ್ ಹಿಂಗೆ ಗಿರೊಡ್ತಿದ್ಲೆ. ನಾನು ಮತ್ತೆ ಆಕೆಗೆ ಹೊಡ್ತಿದ್ದೆ. ಆಕೆ ಮತ್ತು ನನಗೆ ಹಂಗೆ ಮಾಡ್ಕೊತ ನಿನ್ನ ಜೊತೆ ಮಾತಾಡ್ತಾ ಹೋಗ್ಬಾರ್ದು ನಡಿ ಅಂತ ಹೇಳಿ ನಾ ಲಾಸ್ಟ್ ಡೆಸ್ಕಿಗೆ ಹೋಗಿದ್ದೆ. ಆಕೆ ಎಲ್ಲ ಕುಂದಿರ್ತಿದ್ಲೆ. ಬರೀ ಹಿಂಗೆ ಮಾಡ್ತಿದ್ವಿ ನಾವು ಜಗಳ ಸಣ್ಣ ವಿಷಯಕ್ಕೆ. ಅವಾಗ ಎಲ್ಲರೂ ನೀವಿಬ್ರು ಜಗಳ ಮಾಡಿರ ಅಂತ ಹೇಳ್ತಿದ್ರಿ. ಆಮೇಲೆ ಮತ್ತೆ ಒಂದು ಹಾಕಿದ್ವಿ ರೀ, 5 ನಿಮಿಷ ಬಿಟ್ಟಿರ್ತಿದ್ವಿ ನಾವಿಬ್ರು ಒಬ್ರು ಸೇಮ್ ಡೆಕ್ಸ್ ನೋಡಿರಿ ನಮ್ದಂತೂ. ಈಗ ಕಾಲೇಜ್ ಒಳಗೂ ಹಂಗೆ ಮಾಡ್ತೀವಿ ರೀ ನಾವು. ಸೆಕೆಂಡ್ ಡೆಕ್ಸ್ ಒಳಗೆ ಕುಂದಿರ್ತೀವಿ ರೀ ನಾವು. ಈಗಂತೂ ನೋಡಿರಿ ಎಲ್ಲ ಬ್ಯಾಗ್ನ ನಾನು ಕ್ಲೀನ್ ಮಾಡ್ಕೊಂಡೇನು ರೀ ಈಗ. ಆಮೇಲೆ ಅದನ್ನ ತೊಳೆದು ಹಾಕೋದು ಒಂದ ಬಾಕಿ ಐತಿ. ಸೊ ಐ ಹೋಪ್ ನಿಮಗೆಲ್ಲ ಇವತ್ತು ನಮ್ಮ ಇಷ್ಟ ಆಗಿರ್ಬೇಕು ರೀ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.